ಸೊ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ ಈ ರೀತಿಯಾಗಿ ಆಚರಣೆ ಮಾಡ್ಲಿಕ್ಕೆ ಆಗುವಂತ ದೇವ್ರ ಮಹಾಕೃಪೆಯಿಂದ ನಮಗೆ ಏನ್ ಮಾಡಿದ್ರೆ ಸಹಾಯ ಮಾಡಿದ ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರ್ಬೇಕು. ನಮ್ಗೆ ದೇವ್ರು ಎಷ್ಟು ಉಪಕಾರ ಮಾಡಿದ್ರೆ ನೋಡ್ರಿ. ಆಕ್ಚುಲಿ ಈ ವರ್ಷ ಅಥವಾ ಈ ತಿಂಗಳು ಅಥವಾ ಈ ಹಬ್ಬ ನೋಡ್ಬೇಕಂತ ಹೇಳಿ ಅನೇಕರು ಆಸೆ ಪಟ್ಟರು ಸಹ ಇವತ್ತು ಏನಾಗಿದ್ದಾರೆ ಗತಿಸಿ ಹೋಗಿದ್ದಾರೆ. ಆದ್ರೆ ದೇವ್ರ ಮಹಾಕೃಪೆಯಿಂದ ನಾವೇನಾಗಿದ್ದೇವೆ ಇವತ್ತು ಬದುಕುಳಿದು ಆತನಿಗೆ ಆರಾಧಿಸುವಂತ ಒಂದು ಒಳ್ಳೆಯ ಭಾಗ್ಯ ನಮ್ಮ ಜೀವನದಲ್ಲಿ ದೊರಕಿದೆ ಪ್ರೇರ, ಹೌದಲ್ರಿ? ಅದಕ್ಕೋಸ್ಕರ ದೇವ್ರ ನಾವು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಹಾಲೆಲೂಯಾ. ಓಕೆನಾ? ಸ್ವಲ್ಪ ಲಾಸ್ಟ್ ವಾಕ್ಯ ಕೇಳ್ತಾ ಇದಾರ ಲಾಸ್ಟ್? ಓಕೆ, ಥ್ಯಾಂಕ್ ಯು. ಓಕೆನಾ? ನಾನು ವಾಕ್ಯ ಹೇಳೋದು ಸ್ವಲ್ಪ ಸಮಯ ವಾಕ್ಯ ಹೇಳ್ತೇನೆ, ಯಾಕಂದ್ರೆ ಸಮಯ ಆಲ್ರೆಡಿ ಲೇಟ್ ಆಗಿದೆ. ಈ ದಿನ ಸಂದೇಶಕ್ಕಾಗಿ ವಾಕ್ಯವನ್ನು ಆರಿಸಿಕೊಂಡ ಭಾಗ ಸತ್ಯದ ಭಾಗದಲ್ಲಿ ಮತ್ತೊಮ್ಮೆ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನ. ಆ ವಾಕ್ಯ ಓದಿ ನಾನು ಈ ವಾಕ್ಯನ ಸ್ವಲ್ಪ ಸಮಯ ಹೇಳಿ ನಾನು ಮುಕ್ತಾಯಗೊಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೀತಿವಂತರಾಗಿ ನಂಬಿಗಸ್ತರಾಗಿ ಪರಿಶುದ್ಧರಾಗಿ ಜೀವಿಸುವಾಗ ಪ್ರತಿದಿನ ನಮಗೆ ಕ್ರಿಸ್ಮಸ್ ಆಗಿದೆ ಪ್ರೇರ. ಏನಾಗಿದ್ದಾರೆ? ಪ್ರತಿದಿನ ಏನಾಗಿದೆ? ಸಂಡೇ ಅಷ್ಟಲ್ಲ, ಮತ್ತೆ ಇದು ಕ್ರಿಸ್ಮಸ್ ಹಬ್ಬ ಅಷ್ಟಲ್ಲ, ಗುಡ್ ಫ್ರೈಡೆ ಅಷ್ಟಲ್ಲ, ಜಾತ್ರೆ ಅಷ್ಟಲ್ಲ, ಪ್ರತಿದಿನ ನಮಗೆ ಹಬ್ಬ, ಪ್ರತಿದಿನ ನಮಗೆ ಜಾತ್ರೆ, ಪ್ರತಿದಿನ ನಮಗೆ ಸಂಡೇ. ಹಲ್ಲೆಲೂಯಾ. ಸೊ ಆ ರಕ್ಷಣಾ ಅನುಭವ ನನಗಿದೆ, ಅದ್ರ ನಿಮ್ಮನ್ನ ಸೇರ್ ಮಾಡ್ಕೊಳ್ತಾ ಇದ್ದಾರೆ. ಆ ರಕ್ಷಣಾ ಆನಂದ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾವುದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಲೋಕದಲ್ಲಿ. ಯಾವ ಸಿನಿಮಾ ಆಗ್ಲಿ, ಸೀರಿಯಲ್ ಆಗ್ಲಿ, ಹಣ ಆಗ್ಲಿ, ಬಂಗಾರ ಬೆಳ್ಳಿ ಆಗ್ಲಿ, ತಂದೆ ಆಗ್ಲಿ, ಅಕ್ಕತಂಗರಾಗ್ಲಿ, ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಈ ಲೋಕದಲ್ಲಿ ಯಾವುದು ಆ ಒಂದು ಸಮಾಧಾನ, ಆ ಸಂತೋಷ, ಆ ನೆಮ್ಮದಿ, ಆ ಸಂಭ್ರಮ ಕೊಡ್ಲಕ್ ಸಾಧ್ಯ ಇಲ್ಲ. ಅದು ದೇವ್ರ ಹತ್ರ ಇದೆ. ಅದು ಇವತ್ತು ನಾವು ಪಡ್ಕೊಳ್ಬೇಕಾಗಿದೆ. ಎಲ್ಲರ ಮ್ಯಾಗ್ ನಿಂತ್ಕೊಂಡ್ರೆ ಅವರು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಉಪದೇಶ ಮಾಡಿದವರು ಯಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನ ತಕ್ಕ ಫಲದಿಂದ ತೋರಿಸಿರಿ. ಥ್ಯಾಂಕ್ ಯು ಸರ್. ನೋಡಿ, ಇಲ್ಲಿ ಈ ವಾಕ್ಯ ಆಕ್ಚುಲಿ ಯೇಸು ಸ್ವಾಮಿ ಕುರಿತಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ದೇವ್ರ ಕಡೆಗೆ ವಿಷಯ ಮಾತಾಡ್ಬೇಕು, ಲೇಟ್ ಆಗ್ತದ, ಬಟ್ ನಾ ಸಬ್ಜೆಕ್ಟ್ ಮಾತಾಡಲ್ಲ, ಜಸ್ಟ್ ಉದಾಹರಣೆ ಕೊಟ್ಟು ಮಾತಾಡ್ತೀನಿ ಪ್ಲೀಸ್, ಸಮಯ ಇಲ್ಲ. ಇಲ್ಲಿ ನೋಡಿ, ಆಕ್ಚುಲಿ ಈ ವಾಕ್ಯನ ಈ ಲೋಕಕ್ಕೆ ಬಂದಿದ್ದ ಉದ್ದೇಶ ಏನಪ್ಪ ಅಂದ್ರೆ ನೀವು ಎಲ್ಲರೂ ಪ್ರತಿಯೊಬ್ಬರು ನಾವೇನು ಸ್ವರ್ಗಕ್ಕೆ ಹೋಗ್ಬೇಕು, ಪರಲೋಕ ರಾಜ್ಯ ಸೇರ್ಬೇಕು ಅಂತ ಹೇಳಿ ಆತನು ಪರಲೋಕವನ್ನು ಬಿಟ್ಟುಕೊಂಡು ಈ ಭೂಮಿಗೆ ಬಂದಿದ್ದಾನೆ ಪ್ರೇರ. ಅದಕ್ಕೋಸ್ಕರ ಏನಂತಂದ್ರೆ ನಿಮ್ಮ ಮನಸ್ಸು ದೇವರ ಕಡೆ ತಿರುಗೋದಕ್ಕಿಂತ ಮುಂಚೆ ಇನ್ನೊಂದು ವಾಕ್ಯ ಇದೆ, ಕೋಪ ಬರ್ತಾ ಇದೆ, ಅದರಿಂದ ತಪ್ಪಿಸ್ಕೊಳ್ಬೇಕಂತ ಹೇಳ್ತಾರೆ ಪ್ರೇರ. ಹಲ್ಲೆಲೂಯಾ. ಜನರನ್ನ ಸುಟ್ಟು ಏನ್ ಮಾಡಿದ ದೇವರು? ನಾಶ ಮಾಡಿದಾರೆ ಪ್ರೇರ. ಏನ್ ಮಾಡಿದ್ದಾರೆ? ಸೊ ನಾಶ ಮಾಡಿದಾರೆ ಅಂದ್ರೆ ನಾವೇನ್ ಮಾಡ್ಬೇಕಂದ್ರು ಆ ದೇವರ ಕೋಪವನ್ನ ನಮ್ಮೆಲ್ಲ ಬರದ ಹಾಗೆ ನಾವು ರಕ್ಷಿಸಿಕೊಳ್ತಿದ್ದಾನೆ. ಅದಕ್ಕೋಸ್ಕರ ದೇವ್ರು ಏನ್ ಮಾಡಿದ್ರೆ ಗೊತ್ತಾ? ಸೊ ನೋಹನ್ ಕಾಲದಲ್ಲಿ ಮಳೆಯನ್ನ ಬರ್ಸಿದ್ದಾರೆ. ಅದು ಸುಮಾರು 40 ದಿನ ಹಗಲು ರಾತ್ರಿ ಅದು ಕೆಳಗಿಂದ ಬುಗ್ಗೆವಾಗಿ ಲೋಕವೆಲ್ಲ ನೀರಿಂದ ನಾಶವಾಗಿದೆ ಪ್ರೇರ. ಇದೆಲ್ಲ ನಾವು ವಾಕ್ಯ ಕೇಳಿದ ಅದ್ರ ಅರ್ಥ ಗೊತ್ತಾ? ಅದು ದೇವರ ಕೋಪ. ಯಾವ ಕೋಪದಿಂದ? ಬೆಂಕಿಯಿಂದ ನಾಶ ಆಗಿದ್ದಾರೆ, ದೇವರ ಕೋಪದಿಂದ ನೀರಿಂದ ನಾಶವಾಗಿದ್ದಾರೆ. ಇವತ್ತು ನೆಕ್ಸ್ಟ್ ಎದರಿಂದ ನಾಶ ಮಾಡ್ಲಿಕ್ಕಿದ್ದಾರೆ. ನೆಕ್ಸ್ಟ್ ಇವಾಗ ದೇವರು ಎದರಿಂದ ನಾಶ ಮಾಡೋರಿದ್ದಾರೆ ಅಂದ್ರೆ ಮತ್ತೆ ಬೆಂಕಿನ ಎಲ್ಲ ಸುಟ್ಟಾಕ್ತಾರೆ. ಕಂಪ್ಲೀಟ್ ಆಗಿದೆ, ಎಲ್ಲ ಲಯವಾಗಿ ಹೋಗ್ತಾರೆ. ನಮ್ ಕಣ್ಣು ಅಂತ ಇದು ಹಿಡ್ಕೊರ್ಬ. ಇವರು ಆಕ್ಚುಲಿ ಓದಿಲ್ಲ ಬರ್ದಿಲ್ಲ. ಒಂದು ಟೈಮ್ನಾಗ ಆಕ್ಚುಲಿ ಒಂದು ಟೈಪ್ ಆಫ್ ಆಕ್ಚುಲಿ ಭಿಕ್ಷೆ ಬೇಡ ತಿಂತಕ್ಕಂಥ ಹುಡುಗ, ಆಕ್ಚುಲಿ ಬಹಳ ಕಷ್ಟದಿಂದ ಹೊರಪಟ್ಟ ಹುಡುಗ. ಸೊ ಒಳ್ಳೆ ಆಕ್ಚುಲಿ ದೇವ್ರು ಭಾರತ ಹುಡುಗ. ದೇವರು ಪ್ರೇರೇಪಣೆಯಿಂದ ಒಂದಿನ ಮಧ್ಯರಾತ್ರಿಯಲ್ಲಿ ಆರಾಧನೆ ಮಾಡುವಂತೆ ಒಂದು ಹಾಡನ್ನ ಬರ್ಲಿಕ್ಕೆ ದೇವ್ರು ಕೃಪೆ ಮಾಡಿದ್ದಾರೆ. ಸೊ ನಮ್ಮದಲ್ಲಿ ಹಿರಿಯ ಕೆಲಸದ್ರು ಮಾತ್ರ ಸ್ವಲ್ಪ ಕೆಲಸದ್ರಿಗೋಸ್ಕರ ಏನ್ ಮಾಡಿ ಬೇಡಿಕೊಡ್ರಿ ಎಂಬುದಾಗಿ ಆ ರೀತಿ ಇವತ್ತಿನ ದಿವಸ ವಿಶೇಷವಾಗಿ ನಡೆಯುವಂತ ಸೇವೆ ಇನ್ನು ಹೆಚ್ಚಾಗಿ ಬಲವಾಗಿ ನಡೆಯಲಿ, ದಾಸರಿಗೆ ಬಲವಾಗಿ ಉಪಯೋಗ ಮಾಡಿಕೊಳ್ಳಲಿ. ಮತ್ತು ಹಾಗೆ ಇವತ್ತಿನ ದಿವಸ ಒಂದು ಒಳ್ಳೆ ಸಭೆಯಲ್ಲಿ ಬೆಳೆದಿರುವಂತಹ ಒಬ್ಬ ಆತ್ಮೀಯ ಮಗ ಒಂದು ಒಳ್ಳೆ ಹಾಡನ್ನು ಬರೆದು ಸಾಕ್ಷಿ ರೀತಿಯಿಂದ ಸಭೆಯಲ್ಲಿ ಹೇಗೆ, ಸೇವೆಯಲ್ಲಿ ಹೇಗೆ, ಸಮಾಜದಲ್ಲಿ ಹೇಗೆ ಒಂದು ತಂದೆ ಮತ್ತು ಮಗ ಪರಿಶುದ್ಧಾತ್ಮ ನಾಮದಲ್ಲಿ ನಾವು ಈ ಕ್ಯಾಸೆಟ್ ರಿಲೀಸ್ ಮಾಡ್ತೇವೆ. ಜೋರಾಗಿ ನಾವು ಚಪ್ಪಾಳೆ ಹೊಡೆಯೋಣ. ಗಟ್ಟಿ 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 ಗಟ್ಟಿ. ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಭೆಯಲ್ಲಿ ಇಂಥ ಆತ್ಮ ರೀತಿಯಿಂದ ಬೆಳೆದಿರುವಂತ ಮಗ ದೇವರ ಬಲವಾಗಿ ಉಪಯೋಗ ಮಾಡಿಕೊಳ್ಳಲೆಂಬುದಾಗಿ ಸಿಸ್ಟರ್ ಪಾಸ್ಟರ್ ಮನೋರು ಮತ್ತು ಪಾಸ್ಟರ್ ಇರ್ತಾರೆ. ಜೋರಾಗಿ ನಾವು ಗಟ್ಟಿಯಾಗಿ ಚಪ್ಪಾಳೆ ಹೊಡೆಯೋಣ. ಗಟ್ಟಿ 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 ಎಲ್ಲರೂ ಜೋರಾಗಿ ಗಟ್ಟಿ ಗಟ್ಟಿ ಗಟ್ಟಿ. సమాధానమే మన యేసయ్య పుట్టాడని ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ఆనందమే మన యేసయ్య పుట్టాడని సంతోషం సమాధానమే రాజులకే రాజు ప్రభులకే ప్రభు యూదుల రాజు మన లోక రక్షకుడు రాజు మన లోక రక్షకుడు హల్లెలూయా అని పాడుదా హల్లెలూయా అని పాడుదా హల్లెలూయా అని పాడుదా హల్లెలూయా అని పాడుదా ಜೋರಾಗಿ ಚಪ್ಪಾಳೆ ಹೊಡೆಯೋಣ.
సంగమానందమే మన యేసయ్య హల్లెలూయా జోరాಗಿ ಹೇಳೋಣ హల్లెలూయా ಮೇರೆ ಮೇರೆ ಹ್ಯಾಪಿ ಮೇರೆ 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 ಹ್ಯಾಪಿ ಮೇರೆ ಸೇವಕರೆಲ್ಲ ವಿಶ್ ಮಾಡೋರೆಲ್ಲ ವಿಶ್ ಮಾಡಿ कुछ भी कम ना होने के लिए प्रार्थना करते हैं, दया रखने के लिए हम प्रार्थना करते हैं प्रभु। फिर आज से आरी अंत तक आराधना चलाए प्रभु, सेवकों के बीच में विश्वास